ಭಕ್ತಿಬಂಧನವಶಃ ಪ್ರೀತೋಸ್ತು ಕೃಷ್ಣಪ್ರಭು. ಪರಮಪೂಜ್ಯ ಅದಮಾರು ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಪ್ರವಚನ ಕೇಳಲು ಬಂದಿರತಕ್ಕಂಥ ಎಲ್ಲ ಭಗವದ್ಭಕ್ತರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲ ಜನ ಔನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇತಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದ್ವಾದಶಾಪಿ ಚ ವರ್ಷಾಣಿ ಮಂದೋಹಂ ಯೇನ ಪಾಠಿತಃ ತಸ್ಮೈ ವಿದ್ಯಾದಿಮಾನ್ಯಾಯ ನಮಸ್ತೆ ಶಾಂತರೂಪಿಣೆ ಶ್ರೀ ಗುರುಭ್ಯೋ ನಮಃ. ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೆ ಬ್ರಹ್ಮಹೃದಾ ಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಕೇಳಿತಲ್ಲ ಪ್ರಾರ್ಥನೆ ಶ್ಲೋಕ ಕೇಳಿತಲ್ಲ? ಸರಿ. ಸ್ವಸೃಷ್ಟಂ ಇದಂ ಆಪೀಯ ಶಯಾನಂ ಸಹ ಶಕ್ತಿಭಿಃ
ತದಂತೆ ಬೋಧಯಾಂಚಕ್ರುಃ ತಲ್ಲಿಂಗೈಃ ಶ್ರುತಯಃ ಪರಂ ಸಹ ಶಕ್ತಿಭಿಃ ಶಯಾನಂ. ನಿನ್ನೆ ದಿವಸ ಅದನ್ನು ನೋಡ್ತಾ ಇದ್ದೆವು. ಶಕ್ತಿಗಳಿಂದ ಕೂಡಿಕೊಂಡು ಮಲಗಿರತಕ್ಕಂಥ ಭಗವಂತನನ್ನು ವೇದಗಳು ತಾವು ಇಷ್ಟ ತನಕ ನಾವು ತಿಳ್ಕೊಂಡದ್ದು ಏನು ಅಂತಂದ್ರೆ ಮಲಗಿರುವ ಭಗವಂತನನ್ನು ವೇದಗಳು ಹೊಗಳಿದವು ಅಂತ ಇಷ್ಟ ತನಕ ನಾವು ನೋಡ್ತಾ ಇದ್ದಿದ್ರೆ, ವೇದವ್ಯಾಸದೇವರು ಹೇಳುವ ಕ್ರಮ ಶಕ್ತಿಗಳಿಂದ ಕೂಡಿಕೊಂಡು ಶ್ರೀ ಭೂ ದುರ್ಗ. ಪ್ರಾಯಶಃ ನಾವು ದೇವರನ್ನು ಚಿಂತನೆ ಮಾಡುವಾಗ ಶ್ರೀನಿವಾಸನ ಚಿಂತನೆಗೆ ತೊಡಗಿದರೆ ಶ್ರೀ ಮತ್ತೆ ಭೂ ಸಹಿತ ಶ್ರೀನಿವಾಸ ಅಂತೇವೆ, ರುಕ್ಮಿಣಿ ಸತ್ಯಭಾಮ ಸಮೇತ ಗೋಪಾಲಕೃಷ್ಣ ಅಂತೇವೆ. ಆದರೆ ಪ್ರಳಯ ಕಾಲದಲ್ಲಿ ಮಾತ್ರ ಭಗವಂತ ಶ್ರೀ ಭೂ ದುರ್ಗಾ ರೂಪೈ ಶಕ್ತಿಭಿ ಶಯಾನಂ. ಯದ್ಯಪಿ ಶಕ್ತಿ ಎನ್ನತಕ್ಕಂಥ ಶಬ್ದ ಸರಿಯಾಗಿ ಹೋಗಿ ಸೇರುವುದು ಭಗವಂತನಲ್ಲಿ. ಸಾಮರ್ಥ್ಯ ನಿನ್ನೆ ದಿವಸ ನೋಡಿದ್ದೇವಲ್ವ, ಸಮರ್ಥನಲ್ಲಿ ಸಾಮರ್ಥ್ಯ ಎಂಬ ಗುಣ ಯಾರಲ್ಲಿ ಉಂಟೋ ಅವನನ್ನು ಸಮರ್ಥ ಅಂತ ಕರೀತೇವೆ. ಯಾರ ಶಕ್ತಿಗೆ ತಡೆ ಇಲ್ಲವೋ ಭಗವಂತ ಶಕ್ತಿ ಸ್ವರೂಪ. ನಾವು ನಮಗೆ ನಿಮಗೆ ಅರ್ಥ ಆಗಬೇಕು ಎನ್ನುವ ದೃಷ್ಟಿಯಲ್ಲಿ ದೇವರಲ್ಲಿ ಶಕ್ತಿ ಅಂತೇವೆ. ಮನೆಯಲ್ಲಿ ನಾನು ಅಂತ ವ್ಯವಹಾರ ಮಾಡಿದಂತೆ ದೇವರಲ್ಲಿ ಶಕ್ತಿ ಇದೆ ಅಂತೇವೆ. ನಿಜವಾಗಿ ಆದರೆ ಶುದ್ಧವಾಗಿ ವ್ಯವಹಾರ ಮಾಡುವಂತಾದ್ರೆ ದೇವರೇ ಶಕ್ತಿ ಅಂತ ಅನ್ನಬೇಕಂತೆ. ನಾವು ಬೆಲ್ಲದಲ್ಲಿ ಸಿಹಿ ಅಂತ ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ಹಾಗಂತ ಒಂದೊಂದು ಸಂದರ್ಭದಲ್ಲಿ ಬೆಲ್ಲ ಸಿಹಿ ಅಂತ ಹೇಳ್ತೇವಲ್ಲ. ಯಾಕೆ? ಸಿಹಿಗೂ ಬೆಲ್ಲಕ್ಕೂ ಪ್ರತ್ಯೇಕತೆ ಇಲ್ಲ. ಬೆಲ್ಲ ಸಿಹಿಯೇ, ಸಿಹಿಯೇ ಬೆಲ್ಲ. ಸಿಹಿಯೇ ಬೆಲ್ಲ ಅಲ್ಲ, ಸಿಹಿ ಸಕ್ಕರೆನೂ ಆಗುತ್ತೆ. ಬೆಲ್ಲ ಸಿಹಿಯೇ ಅಲ್ವೋ, ಹಾಗೆ ಹೇಳ್ತೇವಲ್ಲ. ಅದೇ ರೀತಿಯಲ್ಲಿ ಭಗವಂತ ಶಕ್ತಿ, ಭಗವಂತ ಸಾಮರ್ಥ್ಯ. ಆದರೆ ಈ ದಿವಸ ಶಕ್ತಿ ಸಾಮರ್ಥ್ಯ ಎನ್ನುವ ಶಬ್ದವನ್ನು ಎಲ್ಲಿ ಬಳಸಿದ್ದಾರೆ ಶಾಸ್ತ್ರಕಾರರು? ಲಕ್ಷ್ಮಿಯಲ್ಲಿಯೂ ಕೂಡ ಈ ಶಬ್ದವನ್ನು ಬಳಸಿದ್ದಾರೆ. ಶಕ್ತಿಯಾದ ಅಂದ್ರೆ ಅಂದಿದ್ದಾರೆ. ಶಕ್ತಿ ಸ್ವರೂಪಳಾದ ಲಕ್ಷ್ಮಿಯ 3 ರೂಪಗಳಿಂದ ಕೂಡಿಕೊಂಡು ಭಗವಂತ ಮಲಗಿದ್ದಾನೆ ಅಂತ. ಯಾಕೆ ಇವಳಲ್ಲಿ ಆದರೂ ಈ ಶಕ್ತಿ ಅನ್ನತಕ್ಕಂಥ ಶಬ್ದವನ್ನು ಯಾಕೆ ಬಳಸಿದ್ರು ಅಂದ್ರೆ ಶಾಸ್ತ್ರಕಾರರೇ ಅದಕ್ಕೆ ಪರಿಹಾರ ಸಮಾಧಾನ ಕೊಡ್ತಾರೆ. ಏನಂದ್ರು ಅಂತಂದ್ರೆ, ವಿಷ್ಣು ಸ್ವರೂಪ ಶಕ್ತೇ ಸಾ ಶಕ್ಯತ್ವಾತ್ ಶಕ್ತಿರೇವತು ಅಂತ. ಶಕ್ಯತ್ವಾತ್ ಶಕ್ತಿ ಅಂತ ಭಗವಂತನಿಗಾಗುವಾಗ ದೇವರಲ್ಲಿ ಶಕ್ತಿ ಅನ್ನತಕ್ಕಂಥ ಶಬ್ದವನ್ನು ಬಳಸಬೇಕು. ಲಕ್ಷ್ಮಿಯಲ್ಲಿ ಶಕ್ತಿ ಅನ್ನತಕ್ಕಂಥ ಶಬ್ದವನ್ನು ಬಳಸಬೇಕು. ಒಂದೇ ಶಬ್ದ ಶಕ್ತಿ ಅನ್ನತಕ್ಕಂಥ ಒಂದು ಶಬ್ದ 2 ಕಡೆ ಬಳಸಬೇಕು. ದೇವರಲ್ಲಿ ಶಬ್ದವನ್ನು ಬಳಸುವಾಗ ಮೆಲುಕು ಹಾಕುವ ಅರ್ಥ ಏನು ಅಂತಂದ್ರೆ ಶಕನಂ ಶಕ್ತಿ ಅಂತಂದ್ರು. ಶಕನಂ ಅಂತಂದ್ರೆ ಸಾಮರ್ಥ್ಯ ಶಕ್ತಿ. ಲಕ್ಷ್ಮಿಯಲ್ಲಿ ಆಗುವಾಗ ಶಕ್ತಿ ಶಬ್ದವನ್ನು ಬಳಸುವ ಬಗೆ ಹೇಗೆ ಅಂತಂದ್ರೆ ಶಕ್ಯತೆ ಇತಿ ಶಕ್ತಿ. ಏನು ಶಕ್ಯತೆ ಇತಿ ಶಕ್ತಿ ಅಂದ್ರೇನು? ದೇವರಲ್ಲಿ ಆಗುವಾಗ ಶಕ್ತಿ ಅಂತಂದ್ರೆ ಸಾಮರ್ಥ್ಯ ಬಂದಾಯ್ತು, ಸರಿ ಅರ್ಥ ಆಯ್ತು. ದೇವರನ್ನು ಶಕ್ತಿ ಅಂತ ಕರೆಯೋಣ, ಸಾಮರ್ಥ್ಯ ಅಂತ ಅರ್ಥ ಬಂದಾಯ್ತು. ಲಕ್ಷ್ಮಿಯಲ್ಲಿ ಮಾತ್ರ ಶಕ್ತಿ ಅನ್ನತಕ್ಕಂತಹ ಶಬ್ದವನ್ನು ಬಳಸುವಾಗ ಶಕ್ಯತೆ ಇತಿ ಶಕ್ತಿ ಅಂತ ಶಾಸ್ತ್ರಕಾರರು ಅದನ್ನು ಬಿಡಿಸಿದ್ರು. ಏನು ಶಕ್ಯತೆ ಅಂತಂದ್ರೆ ನಿತ್ಯ ಅವ್ಯವಹಿತತ್ವಾತ್. ಭಗವಂತನ ಸಾಮರ್ಥ್ಯ ಹೇಗೆ ವ್ಯವಧಾನ ರಹಿತವಾದ್ದೋ ಅದೇ ರೀತಿಯಲ್ಲಿ ಲಕ್ಷ್ಮಿಯ ಸಾಮರ್ಥ್ಯವೂ ಕೂಡ ಅಡೆತಡೆಗಳಿಂದ ರಹಿತವಾದದ್ದು. ದೇವರು ಎಲ್ಲೆಲ್ಲಿದ್ದಾನೆ ಅಲ್ಲೆಲ್ಲ ಲಕ್ಷ್ಮಿ ಇದ್ದಾಳಲ್ಲ, ದೇವರು ಹೋಗ್ತಾ ಇರ್ತಾನಲ್ಲ, ಯಾರಾದ್ರೂ ದೇವರಿಗೆ ತಡೆ ಒಡ್ಡಿದ್ದಕ್ಕೆ ದೇವರು ನಿಂತದ್ದು ಅಂತ ಉಂಟ? ಹೋಗತಾ? ಮನವಚನಕ್ಕೆ ಅತಿ ದೂರ ನೆನೆವವರ ಅನುಸರಿಸಿ ತಿರುಗುವ ಅಂತ ತಾನೆ ಜಗನ್ನಾಥ ದಾಸರ ಮಾತು. ಮನವಚನಕ್ಕೆ ಅತಿ ದೂರ ಭಗವಂತ ನಮ್ಮ ದೂರ ತರಂ ಎತ್ತು ತದೇವ ಅಂತಿಕಂ ಅಂತಿಕಾತ್
ಯಾವುದು ದೂರಕ್ಕಿಂತ ದೂರವೋ ಅದೇ ಸಮೀಪಕ್ಕಿಂತಲೂ ಸಮೀಪ. ನಮಗೆ ಸಮೀಪ ನಾವು ನಮಗೆ ನಮ್ಮಕ್ಕಿಂತಲೂ ಸಮೀಪದಲ್ಲಿರುವ ಭಗವಂತ, ನಮಗೆ ನಮ್ಮಕ್ಕಿಂತಲೂ ದೂರದಲ್ಲಿರುವ ಭಗವಂತ. ಅಂದ್ರೆ ಏನರ್ಥ? ಅಲ್ಲಿ ಇದ್ದಾನೆ, ಇಲ್ಲಿ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ. ಎಲ್ಲೆಲ್ಲಿ ಭಗವಂತ ಹೋಗ್ತಾನೋ ಅವನ ಸಾಮರ್ಥ್ಯಕ್ಕೆ ತಡೆ ಹಾಕತಕ್ಕಂಥವ್ರು ಯಾರೂ ಇಲ್ಲ. ಆದ್ದರಿಂದ ಭಗವಂತನನ್ನು ಏನು ಅಂತ ಕರೆದ್ರು? ಶಕ್ತಿ. ತುಂಬ ಸಿಹಿ ಇದ್ರೆ ನಾವೇನಂತೇವೆ ಗೊತ್ತಾ? ಹಬ್ಬ ಸಿಹಿ ಮುದ್ದೆ ಅಂತೇವೆ ಅಲ್ವೋ. ತುಂಬ ಕಹಿ ಇದ್ರೆ, ತುಂಬ ಮತ್ಸರಿ ಅಂತ ಆದ್ರೆ ಹಬ್ಬ ಅವನು ಮತ್ಸರದ ಮುದ್ದೆ ಅಂತೇವೆ ನಾವು. ಮತ್ಸರವೇ ಮೂರ್ತಿವೆತ್ತಾಗಿ ಬಂದದ್ದು ಅಂತ ಹೇಳ್ತೇವಲ್ಲ. ಸ್ವಾಮಿ ನೀವು ಮತ್ಸರವನ್ನೇ ಯಾಕೆ ಹೇಳಿದ್ರಿ ಅಂತ ಇನ್ನು ಕೇಳಬೇಡಿ, ಯಾಕೆ ನಮಗೆ ಕಾಣುವುದು ಅದು ಮಾತ್ರ. ಜನಗಳಲ್ಲಿರ್ತಕ್ಕಂಥ ಒಳ್ಳೆಯ ಗುಣ ನಮಗೆ ಕಾಣಿಸುವಲ್ಲ, ಮತ್ಸರ ಇದು ದೋಷಗಳೆಲ್ಲ ಎದ್ದು ಕಾಣುತ್ತೆ ಅಂತ ಹೇಳ್ತೇವಲ್ಲ. ಮತ್ಸರದ ಮುದ್ದೆ ಅಂತ ಶಬ್ದ ಪ್ರಯೋಗ ಮಾಡ್ತೇವಲ್ಲ, ಅದೇ ರೀತಿಯಲ್ಲಿ ಭಗವಂತ ಶಕ್ತಿಯ ಮುದ್ದೆ, ಶಕ್ತಿಯ ಸ್ವರೂಪ. ಅವ ಹೊರಟ ಅಂತಂದ್ರೆ ಅವನ ಸಾಮರ್ಥ್ಯಕ್ಕೆ ಅಡೆತಡೆ ಇಲ್ಲ. ಇವಳು ಕೂಡ ನಿತ್ಯ ಅವಿಯೋಗಿನಿ ಆದ್ದರಿಂದ, ದೇವರ ಜೊತೆಗೇನೆ ಇರುವವಳು ಆದ್ದರಿಂದ, ದೇವರು ಹೋಗುತ್ತಾ ಇರುವಾಗ ಹೇಗೆ ಅವನ ಶಕ್ತಿಗೆ ಅಡೆತಡೆ ಇಲ್ಲವೋ ಅದೇ ರೀತಿಯಲ್ಲಿ ಇವಳ ಸಾಮರ್ಥ್ಯಕ್ಕೂ ಕೂಡ ಅಡೆತಡೆ ಇಲ್ಲ. ಆದ್ದರಿಂದ ಇವಳು ಏನು ಶಕ್ಯತೆ, ಇವಳಿಗೂ ಕೂಡ ಇವಳ ಸಾಮರ್ಥ್ಯವನ್ನು ಕೂಡ ಇವಳನ್ನು ಕೂಡ ಶಕ್ತಿ ಅನ್ನತಕ್ಕಂಥ ಶಬ್ದದಿಂದ ಕರೆದ್ರು. ಯಾಕೆ? ಇವಳ ಸಾಮರ್ಥ್ಯಕ್ಕೂ ಅಡೆತಡೆ ಇಲ್ಲಲ್ಲ. ಎಲ್ಲೆಲ್ಲಿ ಇವಳು ಹೋಗ್ತಾಳೋ ಅಲ್ಲಲ್ಲಿ ಇವಳ ಸಾಮರ್ಥ್ಯ ಹೋಗುತ್ತಲ್ಲ. ನೋಡೋಣ, ಅವಳನ್ನು ತಡೆದು ನಿಲ್ಲಿಸಿದವರಿಗೆ ಬರಲಿ. ದೇವರು ಹೋಗಲಿ ಮುಂದೆ, ಇವಳು ನಿಲ್ಲಿ ಅಂತ ಯಾರಾದರೂ ತಡೆದದ್ದುಂಟ? ಯಾಕೆ? ದೇವರು ಇದ್ದಲ್ಲೆಲ್ಲ ಇದ್ದಾಳಲ್ವ ಇವಳು. ಆದ್ದರಿಂದ ಇವಳ ಸಾಮರ್ಥ್ಯ, ದೇವರ ಸಾಮರ್ಥ್ಯಕ್ಕೆ ಹೇಗೆ ತಡೆ ಇಲ್ಲವೋ ಅದೇ ರೀತಿಯಲ್ಲಿ ಇವಳ ಸಾಮರ್ಥ್ಯಕ್ಕೂ ಕೂಡ ತಡೆ ಇಲ್ಲ. ಆದ್ದರಿಂದ ಇವಳನ್ನು ಕೂಡ ದೇವರಂತೆ ಶಕ್ತಿ ಎನ್ನುವ ಶಬ್ದದಿಂದ ಶಾಸ್ತ್ರಕಾರರು ಕರೆದ್ರು. ನಿತ್ಯ ಅವ್ಯವಹಿತತ್ವಾತ್ ಅಂತ ಶಾಸ್ತ್ರಕಾರರು ಕೊಟ್ಟ ಕಾರಣ. ಅದರಿಂದ ಲಕ್ಷ್ಮೀನಾರಾಯಣರನ್ನು ಇವರು ನಾವು ಜ್ಞಾನಿ ಅಂತ ಕರಿತೇವಲ್ಲ, ಲಕ್ಷ್ಮೀನಾರಾಯಣರನ್ನು ಜ್ಞಾನ ಅಂತ ಹೇಳ್ತೇವಲ್ಲ, ಆನಂದ ಅಂತ ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ಶಕ್ತಿ ಅಂತಲೂ ಕೂಡ ಹೇಳುವಾಗ ಏನು ತಿಳುವಳಿಕೆ ಬರಬೇಕು ಅಂತಂದ್ರೆ ಅಡೆತಡೆ ಇಲ್ಲದ ಸಾಮರ್ಥ್ಯದ ಸ್ವರೂಪ ಇವರಿಬ್ಬರೂ ಕೂಡ ಎನ್ನತಕ್ಕಂಥ ಚಿಂತನೆ ಬರಬೇಕು. ಆ ಧಾಟಿಯಲ್ಲಿ ಇಬ್ಬರಲ್ಲಿಯೂ ಕೂಡ ಉಂಟು. ಆದ್ದರಿಂದ ಲಕ್ಷ್ಮಿಯನ್ನು ಕೂಡ ಶಾಸ್ತ್ರಕಾರರು ಶಕ್ತಿ ಎನ್ನತಕ್ಕಂತಹ ಶಬ್ದದಿಂದ ಕರೆದಿದ್ದಾರೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಕೊಡ್ತಾರೆ ವೇದವ್ಯಾಸ ದೇವರೇ, ಶಾಸ್ತ್ರಕಾರರೇ. ಏನು ಅಂತಂದ್ರೆ ವಿಶೇಷಾತ್. ಏನು ವಿಶೇಷ ಅಂತಂದ್ರೆ ಭಗವಂತ ತಾನು ನೇರವಾಗಿ ತನ್ನ ಸಾಮರ್ಥ್ಯವನ್ನು ಬಳಸುವುದು ಅಂತುಂಟ.